ನಮ್ಮ ಭಾರತದಲ್ಲಿ ಇವತ್ತಿನ ದಿವಸ ಇರತಕ್ಕಂತಹ ಅನೇಕ ವಿಧವಾದಂತಹ ಕ್ಷೇತ್ರಗಳಲ್ಲಿ ಉದ್ಧಾರ ಕಾರ್ಯಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ನಾವು ಉತ್ತರದಲ್ಲಿರ್ತಕ್ಕಂತಹ ಬದರಿನಾಥ ಕ್ಷೇತ್ರವನ್ನು ತಗೊಂಡ್ರೆ, ಚಾರ್ಧಾಮ್ ಯಾತ್ರಾ ಅಂತ ಮಾಡುವವರು ಬದರಿನಾಥ ಕ್ಷೇತ್ರಕ್ಕೆ ಹೋಗ್ತಾರೆ. ಆ ಬದರಿನಾಥ ಕ್ಷೇತ್ರಕ್ಕೆ ಶಂಕರಾಚಾರ್ಯರು ಹೋದಾಗ ಅಲ್ಲಿ ದೇವರ ಮೂರ್ತಿಯೇ ಇರಲಿಲ್ಲ. ಏನಾಯಿತು ಅಂತ ವಿಚಾರಿಸಿದಾಗ ಅಲ್ಲಿ ಅವರು ಹೇಳಿದರು, ಈ ಬೇರೆ ಪ್ರಾಂತ್ಯಗಳಿಂದ ಇಲ್ಲಿಗೆ ಕೆಲವರು ದುಷ್ಕರ್ಮಿಗಳು ಆಗಮಿಸಿ ಆ ಮೂರ್ತಿಯನ್ನು ತೆಗೆದು ಪಕ್ಕದಲ್ಲಿರ್ತಕ್ಕಂತಹ ತೀರ್ಥಕ್ಕೆ ಹಾಕಿಬಿಟ್ಟಿದ್ದಾರೆ ಅಂತ ಹೇಳಿದರು. ಹಾಗಿದ್ದರೆ ಅದರಿಂದ ತೆಗಿಬಹುದಲ್ವಾ ಅಂತಂದರೆ, ತೆಗಿಯೋಕ್ಕೆ ಯಾರೂ ಅದರೊಳಗೆ ಇಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ವಿಪರೀತವಾದಂತಹ ಚಳಿ ಮತ್ತು ಅದು ಎಷ್ಟು ಆಳ ಇದೆಯೋ, ಆ ವಿಗ್ರಹ ಎಲ್ಲಿದೆಯೋ ಅದನ್ನು ತರುವಂತಹ ಸಾಮರ್ಥ್ಯ ಇರೋರು ಯಾರೂ ಇಲ್ಲ ಅಂತ ಹೇಳಿದಾಗ ಶಂಕರರೇ ಅದರೊಳಗೆ ಇಳಿದು ಆ ಮೂರ್ತಿ ಎಲ್ಲಿದೆಯೋ ಅದನ್ನು ಹುಡುಕಿ ಅದನ್ನು ತಂದು ಪುನಃ ಬದರಿನಾರಾಯಣನ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಆ ಬದರಿನಾರಾಯಣನ ಮೂರ್ತಿಯನ್ನು ಅಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿದರು.